ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿ. ಏನನಾದಡೆಯೂ ಸಾಧಿಸಬಹುದು, ಮತ್ತೇನನಾದಡೆಯೂ ಸಾಧಿಸಬಹುದು. ತಾನಾರೆಂಬುದ ಸಾಧಿಸಬಾರದು. ಕೂಡಲ ಸಂಗಮ ದೇವ, ನಿಮ್ಮ ಕಾರುಣ್ಯ ಉಳ್ಳವಂಗಲ್ಲದೆ. ಇದು ಬಸವಣ್ಣನವರ ಒಂದು ಸಣ್ಣ ವಚನ, ಆದರೆ ಬಹಳ ಹಿರಿದಾದ ಅರ್ಥವನ್ನು ಉಳ್ಳಂತಹ ವಚನ. ಏನನಾದಡೆಯೂ ಸಾಧಿಸಬಹುದು, ಮತ್ತೇನನಾದಡೆಯೂ ಸಾಧಿಸಬಹುದು. ಅಂದರೆ ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಇರೋದಕ್ಕೆ ಬಂದಿಲ್ಲ. ಬೇರೆ ಪ್ರಾಣಿಗಳು ಹೇಗೆ ಬರ್ತಾವೋ ಹಾಗೆ ಹೊರಟೋಗ್ತವೆ. ಆನೆಯಾಗೆ ಬರುತ್ತೆ, ಆನೆಯಾಗೆ ಬಾಳುತ್ತೆ, ಆನೆಯಾಗೆ ಹೋಗುತ್ತೆ. ಹಸುವಾಗೆ ಬರುತ್ತೆ, ಹಸುವಾಗೆ ಬಾಳುತ್ತೆ, ಹಸುವಾಗೆ ಹೋಗುತ್ತೆ. ಹಾಗೆ ಹಾವು, ಚೇಳು, 84 ಲಕ್ಷ ಜೀವರಾಶಿಗಳು ಅಂತ ಏನಿದಾವೆ, ಮನುಷ್ಯ ಒಬ್ಬನನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಬಹಳ ಏನು ಬದಲಾವಣೆ ಆಗಲ್ಲ. ಅಂದ್ರೆ ಅದೇ ಒಂದೇ ಸ್ಥಳ ಅವಕ್ಕೆ. ಆದರೆ ಮನುಷ್ಯ ಹಾಗಲ್ಲ. ಅವನಿಗೆ ಒಂದು ಸ್ಥಳದಲ್ಲಿ ಇರಕ್ ಬರಲ್ಲ. ಅವನು ವಿದ್ಯಾವಂತ ಇರಲಿ, ಅವಿದ್ಯಾವಂತ ಇರಲಿ, ಅವನಿಗೆ ಬದಲಾವಣೆ ಎನ್ನುವಂಥದ್ದು ಬೇಕೇ ಬೇಕು. ಅದಕ್ಕೆ ಬೇರೆ ಪ್ರಾಣಿಗಳಿಗಿಂತ ಹೊರ ಕರ್ಕೊಂಡು ಹೋಗ್ಬಿಡಮ್ಮ. ಬೇರೆ ಪ್ರಾಣಿಗಳಿಗಿಂತ ಆ ಒಂದು ಹೆಚ್ಚು ಹೊಡೆದಾಟ, ಬಡದಾಟ, ಸ್ಥಾಪನೆ ಮತ್ತು ವಿಸ್ಥಾಪನೆ, ಅಂದ್ರೆ ಅದನ್ನು ಮುಗಿಸೋದು. ಒಬ್ರು ಗುಡಿ ಕಟ್ತಾರೆ, ಒಬ್ರು ಗುಡಿ ಕೆಡುತ್ತಾರೆ. ಒಬ್ರು ಸಾಮ್ರಾಜ್ಯ ಕಟ್ತಾರೆ, ಮತ್ತೊಬ್ರು ಸಾಮ್ರಾಜ್ಯ ಹಾಳು ಮಾಡ್ತಾರೆ. ಪ್ರಕೃತಿ ನಿಯಮ ಇದು. ಇದು ಮನುಷ್ಯನಲ್ಲಿ ಮಾತ್ರ ಸಾಧ್ಯ. ಅದೇ ಮನುಷ್ಯ ಮನಸ್ಸು ಮಾಡಿದ್ರೆ, ಅಂತರ್ಮುಖಿ ಆದ್ರೆ, ಅವನೊಬ್ಬ ತ್ಯಾಗಿಯಾಗಿ, ಯೋಗಿಯಾಗಿ ಸಾವಿರಾರು ಜನರಿಗೆ ಪ್ರೇರಣೆ ಆಗಬಹುದು. ಏನನ್ನಾದಡೆಯೂ ಸಾಧಿಸಬಹುದಂದ್ರೆ ಅರ್ಥ, ಬಹಿರಂಗದಲ್ಲಿ ಅವನು ವಿಜ್ಞಾನಿ ಆಗ್ಬಹುದು, ಆಟಗಾರ ಆಗಬಹುದು, ನೋಬೆಲ್ ಪ್ರೈಸೇ ಪಡಿಬಹುದು, ಬೇಕಾದಂತಹ ದೊಡ್ಡ ಶ್ರೀಮಂತ ಆಗಬಹುದು. ಮತ್ತೇನಾದಡೆಯೂ ಸಾಧಿಸಬಹುದು. ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲವು ಸಿದ್ಧಿಗಳನ್ನು ಪಡ್ಕೊಂತಾರೆ. ದೂರಶ್ರವಣ, ದೂರದರ್ಶನ. ನೀವು ಹೋಗಿ ಅವ್ರ ಎದುರಿಗೆ ನಿಂತ್ಕೊಂಡ್ರೆ ನಿಮ್ಮ ಮುಖ ನೋಡ್ಬಿಟ್ರೆ ಸಾಕು. ನಿಮ್ಮ ತಾಯಿ ತಂದೆ ಹೆಸರು, ನಿಮ್ಮ ಮನೆಯವರ ಹೆಸರು, ನಿಮಗೆ ಎಷ್ಟು ಜನ ಮಕ್ಕಳು, ನಿಮಗೆ ಜೀವನದಲ್ಲಿ ಏನು ತೊಂದರೆ ಬಂದಿತ್ತು, ಅದೆಲ್ಲ ಹೇಳ್ಬಿಡ್ತಾರೆ. ಅಂಥವ್ರು ಇದ್ದಾರೆ. ಹಿಮಾಲಯದಲ್ಲಿ ಇಂತಹ ಸಿದ್ಧಿ ಪಡೆದವರಿದ್ದಾರೆ. ಆದರೆ ತನ್ನನ್ನು ತಾನು ಅರಿತು ಸರಳವಾಗಿ, ನಿಸ್ಪೃಹವಾಗಿ, ಸತ್ಯಶುದ್ಧನಾಗಿ ಬದುಕೋದಿದೆಯಲ್ಲ, ಬಹಳ ಕಠಿಣವಾದ ಕೆಲಸ. ಹಾಗೆ ಬದುಕಿದವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು. ಇವತ್ತು ಅವರು ದೇಹ ಬಿಟ್ಟು ಇವತ್ತಿಗೆ 1 ವರ್ಷ ಆಯ್ತು. ಹೋದ ವರ್ಷ 2ನೇ ತಾರೀಕು ಅವರು ದೇಹತ್ಯಾಗ ಮಾಡಿದರು. ಅಥವಾ ಅವರು ದೇಹತ್ಯಾಗ ಮಾಡಿದರು, ವಿಧಿ ಅಥವಾ ದೈವ ಅವರ ದೇಹ ಬಿಡಿಸ್ತು. ಮನುಷ್ಯ ಎಷ್ಟೇ ದೊಡ್ಡ ಯೋಗಿ ಆದರೂ ಕೂಡ ದೇಹತ್ಯಾಗ ಮಾಡಬೇಕು ಅಂತ ಬಯಸೋದು ತುಂಬಾ ಕಡಿಮೆ. ಅನಾರೋಗ್ಯ ಬಂದಾಗ ತಾಳ್ಲಾರ್ದೆ ಕೆಲವ್ರು ಹೇಳ್ಬೋದು, ದೇವರೇ ನನ್ನನ್ನು ಬೇಗ ಒಯ್ಯಪ್ಪ ಅಂತ ಹೇಳಿ. ಅಕಸ್ಮಾತ್ ನಿಮಗೆ ಯಾರಾದ್ರೂ ವಯಸ್ಸಾಗಿರ್ಲಿ, ಬೇಕಿದ್ರೆ ದೇವರೇ ನನ್ನ ಒಯ್ಯಪ್ಪ ಅಂದಾಗ ಆಯ್ತು ನಡಿ ಒಯ್ತೀನಿ ಅಂತ ದೇವರೇ ಹೇಳಿದ್ರೆ
ಅವಾಗ ಬೇಡ ಬೇಡ ಅಂತ ಅಂದ್ರೆ ಮನುಷ್ಯನ ಧರ್ಮ ಹೆಚ್ಚು ಕಾಲ ಬದುಕಬೇಕು. ಅದ ಸಿದ್ದೇಶ್ವರಪ್ಪವ್ರಿಗೂ ಇತ್ತು. ಯಾಕಂದ್ರೆ ಅವ್ರ ಉಪನಿಷತ್ತುಗಳನ್ನ ಆಧಾರವಾಗಿ ಬದುಕಿದವರು. ಜೀವೇಚ್ಛ ಶರದ ಶತಂ, ಜೀವ ಇಚ್ಛಿಸ್ಬೇಕು, 100 ವರ್ಷ ಬದುಕಬೇಕು ಅಂತ ಜೀವ ಇಚ್ಛಿಸ್ಬೇಕು ಅಂತ ಇಚ್ಛೆ ಇಟ್ಕೊಂಡಂಥವ್ರು. ಕೊನೆ ತನಕ ಪ್ರವಚನದಲ್ಲಿ ತೊಡಗಿದವರು. ಕೊನೆ 2 ತಿಂಗಳು 3 ತಿಂಗಳು ಪ್ರವಚನ ಮಾಡಲಿಲ್ಲ ಕಾಣ್ತ. ಅದು ಅನಿವಾರ್ಯವಾಗಿ 2 ತಿಂಗಳು, ನವೆಂಬರ್ ತಿಂಗಳು ಮಾಡಿದ್ರು ಕಾಕಂಡ್ಕಿಲ್ಲಿ. ನವೆಂಬರ್ 15-16 ಮಾಡಿದ್ರು. ಆಮೇಲೆ ಮುಂದೆ ಚಿಂಚಣಿ ಅಲ್ಲಿಗೆ ಹೋದ್ರು, ಪ್ರವಚನ ಮಾಡಕ್ಕೆ ಆಗ್ಲಿಲ್ಲ. ತುಂಬಾ ಕೆಮ್ಮು ಜಾಸ್ತಿ ಆಯಿತು, ಶಾರೀರಿಕ ತೊಂದರೆಗಳು ಶುರುವಾದವು. ಆದ್ರಿಂದ ಅವರು ಪ್ರವಚನ ನಿಲ್ಲಿಸ್ಬೇಕಾಯ್ತು. ದೇಹ ಧರ್ಮ 82 ವರ್ಷ ಆಗಿತ್ತು. ದೇಹ ಶಿಥಿಲ ಆಗಿತ್ತು. 2-3 ಸಾರಿ ಬಿದ್ರು, ಆಪರೇಷನ್ ಆಯಿತು, ಹೀಗೆಲ್ಲ ಏನೇನೋ ಆಯಿತು. ಆದರೆ ಅವರ ಬದುಕು ಮತ್ತು ಅವರ ಜಗತ್ತಿಗೆ ನೀಡಿದ ಕೊಡುಗೆ ಅನಂತವಾಗಿರ್ತಕ್ಕಂಥದ್ದು. ಅವ್ರಿಗಿಂತ ಹೆಚ್ಚು ಪುಸ್ತಕಗಳನ್ನು ಬರೆದವರಿದ್ದಾರೆ, ಅವ್ರಿಗಿಂತ ಹೆಚ್ಚು ಕಾಲ ಬದುಕಿರೋರಿದ್ದಾರೆ, ಅವ್ರಿಗಿಂತ ಹೆಚ್ಚು ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರಿದ್ದಾರೆ. ಆದರೆ ಸಿದ್ದೇಶ್ವರ ಸ್ವಾಮಿಗಳನ್ನು ಸ್ಮರಿಸೋ ರೀತಿ ಇದೆಯಲ್ಲ, ಜನ ಅವರನ್ನೊಬ್ಬ ಜ್ಞಾನಯೋಗಿಯಾಗಿ, ಒಬ್ಬ ನಿಸ್ಪೃಹ ಜೀವಿಯಾಗಿ, ನಿರ್ಲಿಪ್ತ ಜೀವಿಯಾಗಿ, ಜೊತೆಗೆ ಅವರನ್ನು ಇನ್ನೊಂದು ದೃಷ್ಟಿಯಿಂದ ನೆನೆಸ್ತಾರೆ ಜನ. ಸಾಮಾನ್ಯ ಜನರು ಯಾವ ಜ್ಞಾನಕ್ಕೂ ಒತ್ತು ಕೊಡಲ್ಲ. ಅವರೇನು ಅಪ್ಪವ್ರು ಹೇಳ್ತಿದ್ದಿದ್ದು ಅವ್ರಿಗೆ ತಿಳಿತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಕೆಲವು ಜನ ಇದ್ರು ಅವರನ್ನ ಪ್ರೀತಿಸ್ತಕ್ಕಂಥವ್ರು. ಅವ್ರ ಕಾರ್ಯಕ್ರಮ ಎಲ್ಲೇ ನಡೀಲಿ ಅಲ್ಲಿಗೆ ಹೋಗಿ ಬರ್ತಿದ್ರು. ಅವ್ರ ಹತ್ರ ಸುಮ್ಮನೆ ಹೋಗಿ ಕೂಡ್ತಿದ್ರು ಅಷ್ಟೆ. ಅವರೆಲ್ಲರ ಜೊತೆ ಮಾತಾಡ್ತಿದ್ರು, ಬಂದು ಕೆಲವರು ದರ್ಶನ ಮಾಡ್ಕೊಂಡು ಹೋಗ್ತಿದ್ರು, ಕೆಲವರು ಸುಮ್ಮನೆ ಕೂಡ್ತಿದ್ರು. ಅಂಥವ್ರು ಇದ್ರು ಕೆಲವು. ಅವ್ರ ಎದುರಿಗೆ ಸುಮ್ಮನೆ ಕೂತ್ರೆ ಅವ್ರಿಗೆ ಸಂತೋಷ. ಅವ್ರು 1-2 ಮಾತಾಡ್ಸಿದ್ರೆ, ಯಾವಾಗ ಬಂದ್ರಿ, ಪ್ರಸಾದ ಮಾಡಿದ್ರಾ ಅಂದ್ರೆ ಸಾಕು, ಅವ್ರಿಗೆ ಮುಕ್ತಿ, ಇನ್ನೇನು ಬೇಡ. ಬೇಕಾದ್ರೆ 1 ವಾರ 15 ದಿವಸ ತಿಂಗ್ಳುಗಟ್ಲೆ ಅವ್ರ ಜೊತೆಗೆ ಇರ್ತಿದ್ರು. ಅವ್ರು ಏನು ಮಾತಾಡ್ಸೋದು ಬೇಡ, ಅವ್ರನ್ನ ದೂರದಿಂದ ನೋಡಿ ಸಂತೋಷ ಪಡ್ತಿದ್ರು. ಅವ್ರ ಪ್ರವಚನಕ್ಕೆ ಹೋಗಿ ಸಂತೋಷ ಪಡ್ತಿದ್ರು. ಈ ತರದ್ ಕೆಲವು 100 ಜನ ಇದ್ರು. ಅವ್ರು ಎಲ್ಲೇ ಹೋಗ್ಲಿ, ಯಾವ ಊರಲ್ಲೇ ಪ್ರವಚನ ಇರಲಿ, ಹೋಗ್ತಿದ್ರು. 1 ದಿವಸ, ಕೊನೆ ಪಕ್ಷ 1 ದಿವಸ 2 ದಿವಸನಾರು ಇದ್ದು ಪ್ರಸಾದ ಮಾಡಿಕೊಂಡು ಅಪ್ಪವ್ರಿಗೆ ನಮಸ್ಕಾರ ಮಾಡಿ, ಇನ್ನೇನು ಅವ್ರೇನು ಪಾದನೂ ಕೊಡ್ತಿರ್ಲಿಲ್ಲ, ದೂರದಿಂದ ನಮಸ್ಕಾರ ಮಾಡ್ಬೇಕು. ಆ ದರ್ಶನ ಅನ್ನೋದು ಇದೆಯಲ್ಲ, ನೋಡೋದು, ಜೊತೆಗೆ ಬೆಳಗಿನ ಆ ಒಂದು ಮೋದಕ ವಾತಾವರಣದಲ್ಲಿ ಆ ಒಂದು ದೈವಿ ವಾತಾವರಣ ನಿರ್ಮಾಣ ಆಗ್ತಿತ್ತು. ತಾಯಂದ್ರೆಲ್ಲ ರಂಗೋಲಿ ಹಾಕಿರ್ತಿದ್ರು, ಅಲ್ಲಲ್ಲಿ ದೀಪಗಳನ್ನ ಹಚ್ಚಿಡ್ತಿದ್ರು, ಧೂಪ ಹಾಕ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತವಾಗಿ ಕೂಡ್ತಿದ್ರು ಜನ. ಸಾವಿರ ಜನ ಸೇರಿದ್ರು ಕೂಡ ಗಲಾಟೆ ಆಗ್ತಿರ್ಲಿಲ್ಲ. ಅವ್ರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರೇನು ಬೇಕಾಗಿರ್ಲಿಲ್ಲ. ತಾವು ಸ್ವಯಂ ನಿಯಂತ್ರಣ ಮಾಡಿಕೊಂಡು ಒಂದು ಚೂರು ಜೋರಾಗಿ ಮಾತಾಡ್ಲಾರ್ದೆ, ಅಪ್ಪರೇ ಜೋರಾಗಿ ಮಾತಾಡ್ತಿರ್ಲಿಲ್ಲ. ಮೊದಲು 2 ನಿಮಿಷ 3 ನಿಮಿಷ ಅವ್ರ ಧ್ವನಿ ಕೇಳ್ತಾನೆ ಇರ್ಲಿಲ್ಲ. ಅವಾಗ ಜನ ಏನ್ ಮಾಡೋರು ಗೊತ್ತಾ, ಉದ್ದೇಶಪೂರ್ವಕವಾಗಿ ಅಪ್ಪವ್ರ ಮೆತ್ತಗೆ ಮಾತಾಡ್ತಿದ್ರು. ಸಿದ್ದೇಶ್ವರಪ್ಪ ಅವರು ಉದ್ದೇಶಪೂರ್ವಕವಾಗಿ ಮೆತ್ತಗೆ ಮಾತಾಡ್ತಿದ್ರು. ಸುಮ್ ಕುತ್ಕೋ ಅಂತ ಹೇಳೋರು ಪಕ್ಕದಲ್ಲಿ. ಎಷ್ಟೇ ಗಲಾಟೆ ಮಾಡ್ತಿದ್ರು ಅವ್ರ ಮುಂದೆ ಮೈಕ್ ಇಟ್ಬಿಟ್ರೆ ಶಾಂತ ಆಗ್ಬಿಡೋದು. ಅವ್ರ ಮೆತ್ತಗೆ ಮಾತಾಡ್ತಾ ಇಡೀ ಸಭೆಯನ್ನ ತಮ್ಮ ನಿಯಂತ್ರಣಕ್ಕೆ ತಕೊಂಡ್ಬಿಡೋದು. ಅಷ್ಟೇ ನಗಿಸ್ತಿದ್ರು, ಕೆಲವು ಸಾರಿ ತಮಾಷೆ ಮಾಡ್ತಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೃದಯವನ್ನ
ಅವಲೋಕನ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ನಮ್ಮನ್ನೇ ನಾವು ನೋಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ನಾನು 2 ಸಾರಿ ಅಧ್ಯಯನಕ್ಕೆ ಅವ್ರ ಜೊತೆಗೆ ಇದ್ದೆ. ಬನಹಟ್ಟಿಯಲ್ಲಿ, ಭಾಲ್ಕಿಯಲ್ಲಿ. ಒಂದು ಸಾರಿ 1 ತಿಂಗಳು, ಒಂದು ಸಾರಿ 15 ದಿವಸ. ಆವಾಗ ಅವರನ್ನ ತುಂಬಾ ಹತ್ತಿರದಿಂದ ನೋಡಿದೆ. ಬಾಲ್ಕಿಲಂತೂ ಕೊನೆಗೆ ಅವರು ಎಷ್ಟು ಪ್ರೀತಿ ಮಾಡ್ತಿದ್ರು ಅಂತಂದ್ರೆ, ನಾನು ಹೊರಡ್ಬೇಕು ಅಂತ ನಾನು, ಇಲ್ಲ ನೀವು ಹೋಗಂಗಿಲ್ಲ ಅಂತ ಹೇಳಿ ಅವರು ಒಂದ್ಸಾರಿ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿಸಿದ್ರು. ಆಮೇಲೆ ಕ್ಯಾನ್ಸಲ್ ಮಾಡಿಸ್ತೀನಿರಪ್ಪ ಅಂತಂದ್ರೆ, ಆಯ್ತು ನಾನು ಹೋಗಲ್ಲ, ಇನ್ನೊಂದು 4 ದಿವಸ ಅಂದ್ರೆ ಮುಗಿತಿತ್ತು. 4-5 ದಿವಸಕ್ಕೆ ಇರ್ತೀನಿ ಅಂದ್ರೆ ಚಪ್ಪಾಳೆ ಹೊಡೆದ್ರು. ಅವರೇ ಚಪ್ಪಾಳೆ ಹೊಡಿತಿದ್ರು. ಅಷ್ಟು ಪ್ರೀತಿ ಮಾಡೋರು ಎಲ್ರು. ಅವ್ರ ಹತ್ರ ಬಂದಂತ ಗುರುಗಳಿಗೆ, ಶಿಷ್ಯರಿಗೆ ಸ್ವಾಮೀಜಿಗಳೇ ಬರ್ತಿದ್ರು ಅವ್ರ ಶಿಷ್ಯರಾಗಿ. ಕೆಲವು ಸಾರಿ ಅವ್ರಿಗಿಂತ ವಯಸ್ಸಾದವರು ಕೂಡ ಅವ್ರ ಶಿಷ್ಯರಾಗಿ ಬರ್ತಿದ್ರು. ಅವರೆಲ್ರಿಗೂ ಅನ್ಸೋದು, ಅಪ್ಪವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರಲ್ಲ, ಎಷ್ಟು ನಮ್ಮನ್ನು ತಮಾಷೆ ಮಾಡ್ತಾರೆ, ಆನಂದ ಪಡಿಸ್ತಾರೆ, ಮತ್ತೆ ಪ್ರಸಾದ ಮಾಡಿಸೋದು, ಮತ್ತೆಲ್ಲರನ್ನು ಕಾಳಜಿ ಮಾಡಿ ಅವ್ರಿಗೇನು ಬೇಕು ಬೇಡಗಳನ್ನ ಅವರು ಶಿಷ್ಯರ ಕಡೆಯಿಂದನೇ ವಿಚಾರಿಸ್ತಿದ್ರು. ಕೆಲವು ಸಾರಿ ನೇರವಾಗಿ ಕೇಳ್ತಿದ್ರು. ನೇರವಾಗಿ ಕೇಳದೇ ಇದ್ರು ಕೂಡ ಶಿಷ್ಯರ ಕಡೆಯಿಂದ ತಿಳ್ಕೊಂಡು ಅಲ್ಲೇನು ವ್ಯವಸ್ಥಾಪಕರು ಇರ್ತಾರೆ ಅವ್ರ ಕಡೆಯಿಂದ ವ್ಯವಸ್ಥೆ ಮಾಡಿಸ್ತಾ ಇದ್ರು. ಹೀಗೆ ಅವರು ಪ್ರವಚನ ನಡೆಸಿದ ಸುಮಾರು ಒಂದು 85-86 ಮೇಲೆ ಅವ್ರ ಪ್ರವಚನ ಶುರುವಾಯಿತು. ಆದ್ರೆ ಅವ್ರ ಪ್ರವಚನ ಪ್ರಸಿದ್ಧಿಯಾಗಿದ್ದು ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವ್ರ ಲಿಂಗೈಕ್ಯ ಆದ್ಮೇಲೆ, ಲಿಂಗಾನಂದ ಅಪ್ಪಾಜಿಯವರು 95 ಲಿಂಗೈಕ್ಯರ ಆದ್ಮೇಲೆ ಸಿದ್ದೇಶ್ವರಪ್ಪ ಅವ್ರದ್ದು ಬಹಳ ಜೋರಾಗಿ ನಡೀತು ಎಲ್ಲ ಕಡೆ. 1 ತಿಂಗಳಂತೂ ಅವರು ಬದಲಾವಣೆ ಆಗೋಗ್ಬಿಡ್ತಿತ್ತು, ಕೈಲಾಸ ನಿರ್ಮಾಣ ಆಗ್ತಿತ್ತು. ಹಾಗೆ 85ರಿಂದ 2022ರವರೆಗೆ ಸುಮಾರು ಒಂದು 35-36 ವರ್ಷಗಳ ಕಾಲ ಒಂದು ಜ್ಞಾನ ಸಾಮ್ರಾಜ್ಯವನ್ನು ಕಟ್ಟಿದರು. ಅನೇಕ ಪುಸ್ತಕಗಳನ್ನು ಕೊಟ್ಟರು. ಸುಮಾರು ಒಂದು 60-70 ಪುಸ್ತಕಗಳು. ಅವರೇ ನೇರವಾಗಿ ಪುಸ್ತಕಗಳು ಬರೆದಿದ್ದು ಕಡಿಮೆ, ಅವರು ಪ್ರವಚನ ಮಾಡ್ತಿದ್ದನ್ನು ಸಂಗ್ರಹ ಮಾಡ್ತಿದ್ರು. ಶ್ರದ್ಧಾನಂದ ಸ್ವಾಮಿಗಳು ಅಂತ ಹೇಳಿ ಅವರು ಸಂಗ್ರಹ ಮಾಡ್ತಿದ್ರು. ಪುಸ್ತಕಗಳು ಬಂದವು. ಈ ಥರನೂ ಬದುಕಬಹುದು, ಶಾಂತವಾಗಿ, ಸರಳವಾಗಿ, ನಿಸ್ಪೃಹವಾಗಿ ಬದುಕಬಹುದು ಅಂತಕ್ಕಂಥದ್ದನ್ನ ಮತ್ತೆ ಎಲ್ಲರಿಂದ ದೂರ ಆಗಿ ಅಲ್ಲ, ಎಲ್ರಿಗೂ ಸಮೀಪ ಇದ್ರು. ಬೆಳಿಗ್ಗೆ 11 ಗಂಟೆಗೆ ಅವರು ಹೊರಗಡೆ ಬಂದ್ರೆ ಪ್ರಸಾದ ಮುಗಿಸ್ಕೊಂಡು, ಪೂಜೆ ಪ್ರಸಾದ ಮುಗಿಸ್ಕೊಂಡು 11 ಗಂಟೆಗೆ ಬರ್ತಿದ್ರು. ಸುಮಾರು 2 ಗಂಟೆವರೆಗೆ, 2:30ವರೆಗೆ, ಕೆಲವು ಸಾರಿ ಇನ್ನೂ 3 ಗಂಟೆವರೆಗೂ ಒಳಗೆ ಹೋಗ್ತಿರ್ಲಿಲ್ಲ. ಒಂದ್ ವೇಳೆ ಹೋಗಿ ಫ್ರೆಶ್ ಆಗಿ ಬಂದ್ರು ಏನೋ ಸ್ವಲ್ಪ ನೀರು, ಹಣ್ಣಿನ ರಸ ಈ ತರ ತಗೊಳ್ಳೋರು. ಮಧ್ಯಾಹ್ನ ಮತ್ತೆ ಮಾತಾಡ್ತಾ ಕೂತ್ಕೊಳ್ಳೋರು. ಮತ್ತೆ 5 ಗಂಟೆ ಮೇಲೆ, 5-5:30ಗೆ ಕಾರ್ಯಕ್ರಮ ನಡೀತಿತ್ತು. ಬೇರೆಯವರೆಲ್ಲ ಕಾರ್ಯಕ್ರಮ ನಡೆಸ್ತಿದ್ರು, ಅವ್ರು ಮಾತ್ರ ವಾಕಿಂಗ್ ಮಾಡ್ಕೊಂತ, ಕೆಲವ್ರು ಹೊಸದಾಗಿ ಬಂದವ್ರ ಜೊತೆ ಸಂಭಾಷಣೆ ಮಾಡ್ಕೊಂತ 8-8:30 ತನಕ ಕೆಲವು ಸಾರಿ ಎಲ್ರ ಜೊತೆ ಇರ್ತಿದ್ರು. ಕೆಲವು ಸಾರಿ ಪಾಠ ಹೇಳ್ತಿದ್ರು. ಪಾಠ ಹೇಳೋದಂದ್ರೇನು, ಅವಾಗೇನು ಅವ್ರಿಗೆ ನಿರ್ದಿಷ್ಟವಾಗಿ ಮಾತಾಡ್ತಿರ್ಲಿಲ್ಲ. ಅವರ ವಿಷಯ ಕೊಟ್ಬಿಟ್ಟು ಚರ್ಚೆ ಮಾಡಕ್ಕೆ ಹಚ್ತಿದ್ರು. ಕೊನೆಗೆ ತೀರ್ಮಾನವನ್ನ ಅವ್ರು 1 ಮಾತಲ್ಲಿ 2 ಮಾತಲ್ಲಿ ಹೇಳ್ಬಿಡ್ತಿದ್ರು. ಆಮೇಲೆ ವಿಶ್ರಾಂತಿಗೆ ಹೋಗ್ತಿದ್ರು. 9 ಗಂಟೆ ಮೇಲೆ ವಿಶ್ರಾಂತಿಗೆ ಹೋದ್ರೆ 4:15, 5 ಗಂಟೆ. ಆಮೇಲೆ ಮೊದ್ಲು ವಾಕಿಂಗ್ ಮಾಡ್ತಿದ್ರು. ಆಮೇಲೆ ಬೆಳಗ್ಗೆ ವಾಕಿಂಗ್ ಮಾಡ್ತಿರ್ಲಿಲ್ಲ. ಅಂದ್ರೆ ಪ್ರವಚನ ಮುಗಿದ್ಮೇಲೆ 7:30 ಮೇಲೆ ವಾಕಿಂಗ್ ಮಾಡ್ತಿದ್ರು, 8:30 ತನಕ. ಈ ತರಹ ಒಂದು ವಿಶೇಷವಾದಂತಹ ಬದುಕನ್ನ ತಾವು ಬದುಕಿದ್ರು. ಅನೇಕ ಜನರಿಗೆ ಅಂತಹ ಬದುಕನ್ನ ಬಹಳ ಪ್ರೇರಣೆ ಆದರು. ಅಂತಹ ಮಹಾಚೇತನ ಆತ್ಮ
ಜಾಗೃತಿ ಮಾಡಿಕೊಂಡಂತಹ ಗುರುಗಳು ಮತ್ತು ಪ್ರಾಯಶಃ ಅವರಷ್ಟು ನಿರ್ಲಿಪ್ತವಾಗಿ ಬದುಕಿದವರು ಮಹಾ ತಪಸ್ವಿಗಳೇ ಇದ್ರೂ ಕೂಡ ಅವರಷ್ಟು ಸಮಾಧಾನವಾಗಿ ಅವರಷ್ಟು ನಿರ್ಲಿಪ್ತವಾಗಿ ಬದುಕಿದವರು ತುಂಬಾ ಕಡಿಮೆ. ಆಮೇಲೆ ಯಾವ ಪ್ರಶಸ್ತಿ ಬಿರುದುಗಳ ಬಗ್ಗೆ ಅವರಿಗೆ ಒಲವಿರಲಿಲ್ಲ. ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು ಸರ್ಕಾರದವರು, ಯಾರೋ ಅವ್ರ ಪರವಾಗಿ ಅಪ್ಲೋಡ್ ಮಾಡಿದ್ರು ಕಾಣುತ್ತೆ. ಪದ್ಮಶ್ರೀ ಪ್ರಶಸ್ತಿ ಕೊಟ್ಟರು. ಇಲ್ಲ, ಅವ್ರು ಹೇಳಿದ್ರು ವಿನಯಪೂರ್ವಕವಾಗಿ, ನನಗೇನು ಸರ್ಕಾರದ ಬಗ್ಗೆ ಸಿಟ್ಟಿಲ್ಲ, ಸರ್ಕಾರದ ಬಗ್ಗೆ ಯಾವುದೇ ಬೇಸರ ಇಲ್ಲ, ನನಗೆ ಈ ಪ್ರಶಸ್ತಿ ಬೇಡ, ಇದನ್ನು ನಾನು ವಿನಯಪೂರ್ವಕವಾಗಿ ನಿರಾಕರಿಸ್ತಿದ್ದೀನಿ ಅಂತ ಹೇಳಿ ನಿರಾಕರಿಸಿದ್ರು. ಕೊನೆಗೆ ಪೂರ್ಣ ಸುಸ್ತಾದ ಮೇಲೂ ಅವರು ತಮ್ಮ ಧೈರ್ಯ ಶಕ್ತಿಯನ್ನು ಮೆರೆದ್ರು. ಮಾತಾಡೋದು ಆಗ್ತಿರ್ಲಿಲ್ಲ ಅವಾಗ. ನಮ್ಮ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಫೋನ್ ಮಾಡಿ ನೇರವಾಗಿ ಪ್ರಧಾನಮಂತ್ರಿಗಳ ಜೊತೆ ಮಾತಾಡ್ಸಿದ್ರು. ಅವ್ರ ಹತ್ರ ಫೋನ್ ಹಿಡಿದ್ರು. ಮೋದಿಯವರು ಹಿಂದಿಲಿ ಮಾತಾಡಿ ನಿಮಗೆ ಯಾವುದಾದ್ರೂ ಆಸ್ಪತ್ರೆಗೆ ಕಳಿಸ್ಕೊಡ್ತೀವಿ, ನೀವು ಚಿಕಿತ್ಸೆಗೆ ಒಪ್ಕೊಳ್ಳಿ, ನಿಮ್ಮನ್ನ ಬೇಕಾದ್ರೆ ವಿದೇಶಕ್ಕಾದ್ರೂ ನಾನು ಕಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಸಿದ್ದೇಶ್ವರಪ್ಪ ಅವರು ಏನೂ ಇಲ್ಲ, ಕೈ ಹಿಂಗೆ ಮಾಡಿದ್ರಂತಷ್ಟೆ. ಮಾತಾಡಕ್ ಆಗ್ತಿರ್ಲಿಲ್ಲ ಅವಾಗ. ಹಂಗೆ ಮಾಡಿ ನಮಸ್ಕಾರ ಮಾಡೋದು, ನಮಸ್ಕಾರ ಮಾಡ್ತಿದ್ರು ಹೋದವ್ರಿಗೆಲ್ಲ. ಯಾರು ಅವ್ರಿಗೆ ನಮಸ್ಕಾರ ಮಾಡ್ಲಿ ಬಿಡ್ಲಿ ಅವ್ರ ಕೈ ಮುಗಿತಿದ್ರು. ಹಾಗೆ ಕೈ ಮುಗಿದು ಸುಮ್ಮನಾಗ್ಬಿಟ್ರು. ಇದು ಅಂದ್ರೆ 80 ವರ್ಷ ಆಗ್ಲಿ 90 ವರ್ಷ ಆಗ್ಲಿ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ತೋರಿಸ್ರಿ, ICUಗೆ ಹಾಕ್ರಿ ಇನ್ನೋರೇ ಬಹಳ ಜನ, ಆಪರೇಷನ್ ಮಾಡಿರಿ ಇನ್ನೋರೇ ಬಹಳ ಜನ, ಅಥವಾ ಅವ್ರು ಭಕ್ತರು ಶಿಷ್ಯರಾದ್ರೂ ಆಪರೇಷನ್ ಮಾಡಿಸ್ಬಿಡ್ತಾರೆ. ಆದ್ರೆ ಸಿದ್ದೇಶ್ವರಪ್ಪ ಅವರ ಅದರಲ್ಲೂ ಕೂಡ ಸಾವಿನ ಪ್ರಸಂಗದಲ್ಲೂ ಅವರು ನಿರ್ಲಿಪ್ತವಾಗಿ ಆತ್ಮಸ್ಥೈರ್ಯವನ್ನ ಮೆರೆದ್ರಲ್ಲ, ಅದು ಬಹಳ ವಿಶೇಷ. ಅದು ನೀವೆಲ್ಲ ಕಲಿಬೇಕಾದದ್ದು, ಕಲಿಬೇಕು ನಾವು ಅವರಿಂದ. ಅಂತಹ ಒಬ್ಬ ಆದರ್ಶ ಯೋಗಿ ಐಕ್ಯರಾಗಿ 1 ವರ್ಷ ಆಯಿತು. ಹೀಗೆ ಕಾಲ ಹೋಗ್ತಿರುತ್ತೆ. ಮತ್ತೆ ಅವರಂತಹ ಯೋಗಿಗಳು ಉದಯಿಸಿ ಬರಲಿ ಈ ಜಗತ್ತಿಗೆ. ಅಂತಹ 10 ಜನ 100 ಜನರ ಅವಶ್ಯಕತೆ ಇದೆ, ಬರಲಿ ಅಂತ ಹಾರೈಸೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.